ಜಗತ್ತಿಗೆ ಈ ಮನುಷ್ಯ ಭೂಮಿಯ ಮೇಲೆ ಬಂದ ತಕ್ಷಣ ಭೂಮಿ ಋಣ ತೀರ್ತು ಅಂದ್ರೆ ಮುಗೀತು, ಹೋಗಿಬಿಡುತ್ತದೆ ಅಂತ ಹೇಳ್ತಾರೆ. ಯಾವ ಜನ್ಮದೊಳಗೂ ಕೂಡ ಭೂಮಿಯ ಋಣ ತೀರುವುದಿಲ್ಲ, ಭೂಮಿಯನ್ನು ಬಿಟ್ಟು ನಾವು ಹೋಗುವುದಿಲ್ಲ. ಆತ್ಮದೊಳಗೆ, ಈ ದೇಹದೊಳಗ ಆತ್ಮ ಇರುವ ತನಕ ಭೂಮಿ ಮೇಲಿರ್ತದ, ಆತ್ಮ ಹೋದ ಮೇಲೆ ಭೂಮಿ ಒಳಗಿರ್ತದ. ಈಗ ಭೂಮಿ ಮೇಲೆ ಬದುಕಿ ಅಡ್ಡಾಡ್ಲಿಕ್ಕತ್ತೀವಿ, ನಡೆದಾಡ್ಲಿಕ್ಕತ್ತೀವಿ. ಆತ್ಮ ಹೋಯ್ತು ಅಂದ್ರೆ, ಸತ್ತು ಹೋಯ್ತು ಅಂದ್ರೆ ಜೀವ, ಭೂಮಿ ಒಳಗ ನಾವು ಮಲಗ್ತೇವೆ ಇಷ್ಟೇ. ಮತ್ತ ಇದು ಒಂದು ರೂಪದೊಳಗ ಮರಳಿ ಜನನ ಆಗ್ತದೆ, ಇನ್ನೊಂದು ರೂಪದೊಳಗೆ ಬರ್ತದೆ, ಮತ್ತೆ ಬರ್ತದೆ, ಭೂಮಿ ಮೇಲೆ ಇರ್ತದೆ, ಭೂಮಿ ಕೆಳಗಿರ್ತದೆ. ಹೋಗೋದು ಎಲ್ಲಿಯೂ ಹೋಗ್ಲಿಕ್ಕಾಗುವುದಿಲ್ಲ, ಹೋಗೋದು ಯಾವುದೂ ಸ್ಥಳಗಳಿಲ್ಲ, ಇರುವುದು ಒಂದೇ ಲೋಕದ ಭೂಲೋಕ. ಮತ್ತು ಇನ್ನೊಂದು ಲೋಕ ಯಾವುದು ಅದ ಅಂದ್ರೆ ಅದು ಶಿವಲೋಕ ಅದ. ಶಿವಲೋಕ ಎಲ್ಲಿ ಅದ ಅಂದ್ರೆ ಭೂಲೋಕದೊಳಗನೆ ಅದ. ಹ್ಯಾಂಗ ಭೂಲೋಕದೊಳಗದ ಅಂದ್ರೆ ಎಲ್ಲಿ ಹರಗುರು ಚರಮೂರ್ತಿಗಳ ಸೇವೆ ನಡೆದಿರ್ತದೋ, ಎಲ್ಲಿ ಶಿವಧ್ಯಾನ ನಡೆದಿರ್ತದೋ, ಎಲ್ಲಿ ಶಿವಸ್ಮರಣೆ ಶಿವಚಿಂತನೆಗಳ ನಡೆದಿರ್ತದೋ, ಎಲ್ಲಿ ಭಗವಂತನೇ ಆರಾಧನೆ ನಡೆದಿರ್ತದಲ್ಲ, ಅಲ್ಲಿ ನಿಜವಾಗ್ಲೂ ಕೂಡ ಕೈಲಾಸ ಅನ್ನೋದು ಇರ್ತದೆ, ಕೈಲಾಸ ಅನ್ನೋದು ಇರ್ತದೆ. ಅದಕ್ಕೆ ಮನುಷ್ಯ ಎಲ್ಲಿಯೂ ಹೋಗ್ಲಿಕ್ಕಾಗುವುದಿಲ್ಲ. ಭೂಮಿಯ ಮೇಲಿದ್ದವ ಭೂಮಿಯ ಒಳಗಿರ್ತಾನ ಹೋದ ಮೇಲೆ ಇಷ್ಟೇ. ಯಾರು ಸ್ವಾರ್ಥಿಗಳಲ್ಲ, ಯಾರು ನಿಸ್ವಾರ್ಥಿಗಳಲ್ಲ, ಯಾರೂ ಕೂಡ ಇರಬೇಕಂತ ಪೂರ್ಣವಾಗಿ ಇದ್ದವ್ರನ್ನಲ್ಲ, ಹೋಗಬೇಕಂತ ಹೋಗಾಕು ನಿಂತವರು ಅಲ್ಲ. ಎಷ್ಟೆಷ್ಟು ನಮ್ಮ ಜೀವನದ ಜನ್ಮದ ಋಣ ಅದಲ್ಲ, ಅಷ್ಟು ನಾವು ಈ ಬದುಕನ್ನು ಕಳಿತೇವೆ. ಆ ಬದುಕನ್ನು ಸುಂದರವಾಗಿ ಜೀವನದ ನೆಮ್ಮದಿಯಾಗಿ ಕಳೆದ ಬಿಟ್ರೆ ಈ ಬದುಕು ಸಾರ್ಥಕತೆ ಆಗ್ತದೆ.